ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಟ್ಟಡ ಹಾಗೂ ಇತರೆ ನಿರ್ಮಾಣ ವಲಯದಲ್ಲಿ ತೊಡಗಿಕೊಂಡ ಕಾರ್ಮಿಕರಿಗೆ ಸರ್ಕಾರವು ಕಾರ್ಮಿಕ ಇಲಾಖೆ ಕಾರ್ಮಿಕ ಮಂಡಳಿಯಿಂದ ಅನೇಕ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇದೆ. ಆದರೆ ಸಾಕಷ್ಟು ಮಂದಿಗೆ ಈ ಬಗ್ಗೆ ಅರಿವು ಇಲ್ಲದೆ ಸವಲತ್ತುಗಳನ್ನು ಪಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸಿಎಸ್ ಸುಕನ್ಯಾ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ನಡೆದ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಂಡಳಿಯಲ್ಲಿ ನೋಂದಾಯಿಸಿಕೊಂಡ ಕಟ್ಟಡ ಇನ್ನಿತರೆ ನಿರ್ಮಾಣ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ, ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ಮದುವೆಗೆ ಸಹಾಯಧನ ಸೇರಿ ಅನೇಕ ರೀತಿಯ ಸವಲತ್ತುಗಳು ಇವೆ. ಇವೆಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಕಟ್ಟಡ ಇನ್ನಿತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರಬೇಕು ಮತ್ತು ಮಂಡಳಿಯನ್ನ ಹೆಸರನ್ನ ನೋಂದಾಯಿಸಿಕೊಂಡಿರಬೇಕು ಅಂತ ಹೇಳಿದರು. ಮತ್ತು ಮೋಡಲ್ಲಿ ಈಗ ಗೌರ್ಮೆಂಟ್ ಕೆಲಸ ಹೋಗಬೇಕಂದ್ರೆ ಬೆಳಗಿನ ಸಮಯದಲ್ಲಿ ಕೆಲಸ ಮಾಡಬೇಕಂದ್ರೆ ಬಾಡಿ ಪೇನ್ ಬರುತ್ತೆ. ಡ್ರಿಂಕ್ಸ್ ಮಾಡಿ ಹೋಗೋದು ಜಾಸ್ತಿ. ಮದ್ಯಪಾನ ಆದಷ್ಟು ಅವಾಯ್ಡ್ ಮದ್ಯಪಾನ ಮಾಡಿ ಕಟ್ಟಡಗಳು ಕೆಲಸ ಮಾಡೋದು. ಏಕೆಂದರೆ ಕುಟುಂಬ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆಯ್ತಂದರೆ ಫ್ಯಾಮಿಲಿ ಸಫರ್ ಆಗ್ತಾರೆ. ನಿಮ್ಗೇನು ಆಗಲ್ಲ. ನಿಮಗೆ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ಆಗ್ಬೋದು, ಕೈ ಮುಗಿದು ಕಾಲು ಮುಗಿದು. ಆದಷ್ಟು ಕಟ್ಟಡ ಕೆಲಸ ಮಾಡಬೇಕಾದ್ರೆ ಹುಡುಗಿ ಹೋಗಿ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ 8 ಗಂಟೆ ಕೆಲಸದಿಂದ ಹೆಚ್ಚು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಎಕ್ಸ್ಟ್ರಾ ಸಂಬಳ ಕೊಡಬೇಕಾಗುತ್ತೆ. ನೀವು 1 ಅವರ್ ಕೆಲಸ ಮಾಡಿದ್ರೆ ಅದಕ್ಕೆ ಅಂದರೆ ನೀವೇನು ಕೆಲಸ ಮಾಡ್ತೀರ ನಿಮ್ಮ ಕೆಲಸಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿ ಮಿನಿಮಮ್ ವೇಜಸ್ ಅಂತ ಹೇಳಿ ತೊಗೊಂಡು ಬಂದರೆ ಆ್ಯಕ್ಟ್ ಪ್ರಕಾರ ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಗಂಟೆಗೆ ಕನಿಷ್ಠ ವೇತನ ಕೊಡಬೇಕಾಗುತ್ತೆ. ಮಿನಿಮಮ್ ವೇಜಸ್ ಅಂತ ಹೇಳಿ. ಸೊ ನೀವು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಎಕ್ಸ್ಟ್ರಾ ಸಂಬಳ ಎಕ್ಸ್ಟ್ರಾ ವೇತನ ತಗೊಳ್ಳೋದಕ್ಕೆ ಎಲಿಜಿಬಲ್ ಇದ್ದೀರಾ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವೇನೇ ಕೆಲಸ ಮಾಡ್ಬೋದು ಮಾಡಿ. ಮತ್ತು ಕೆಲಸ ಟೈಮಲ್ಲಿ ನಿಮಗೆ ನೀವು ಆರೋಗ್ಯವಾಗಿರ್ತಂತಂದರೆ ಕೆಲಸ ಮಾಡ್ಬೋದು. ಸೊ ನೀವೆಲ್ಲ ಕೆಲಸ ಮಾಡಿಲ್ಲ ಇತ್ತು ಅಂದರೆ ನಮ್ಮ ದೇಶ ಅಭಿವೃದ್ಧಿ ಕಾರ್ಮಿಕರಾದ ಕೆಲಸನೇ ಮಾಡಲಿಲ್ಲ, ಅವ್ರು ಏನು ಮಾಡಿ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಕುಗ್ಗುತ್ತಾ ಹೋಗುತ್ತೆ. ಆದ್ದರಿಂದ ನೀವೆಲ್ಲ ಆರೋಗ್ಯ ಕಾಪಾಡ್ಬೋದು, ಎಲ್ಲ ಕೆಲಸ ಮಾಡ್ಬೋದು ಮತ್ತು ಅನ್ಯೂನ್ಯವಾಗಿ ಕೆಲಸ ಮಾಡ್ಕೋಬೇಕು ಅಂತೇಳಿ ಅಷ್ಟೇ. ಅದು ಪನಿಷ್ಮೆಂಟ್ ಏನಿದೆ ಅಂತ ನೋಡ್ಕೋಬೋದು. ಯಾವ ಕೆಲಸ ಮಾಡೋದ್ರಿಂದ ಯಾವ ಅನುಕೂಲ ಇದೆ ಅಂತಲೇ ಗೊತ್ತಿಲ್ಲ ಅಂತ ಅಂದರೆ ಈ ಥರ ಪನಿಷ್ಮೆಂಟ್ ಇದೆ ಅಂತ ನೀವು ನೋಡೋದಕ್ಕಾಗಲ್ಲ. ಫಸ್ಟು ನೀವು ಯಾವ್ಯಾವ ಸೌಲಭ್ಯಗಳಿದೆ. ನಾನು ಇನ್ನೂ ಇಷ್ಟ ಅಂತ ಕೆಲಸ ಮಾಡ್ತೀನಿ. ಸೊ ನಾನು ಅಲ್ಲಿ ಒಂದು ಕಾರ್ಖಾನೆ ಕೆಲಸ ಕೊಡ್ತೀನಿ, ಒಂದು ಫ್ಯಾಕ್ಟ್ರಿ ಕೆಲಸ ಕೊಡ್ತೀನಿ. ಅಲ್ಲಿ ಹೋದಾಗ ನನಗೆ ಏನು ಬೇಸಿಕ್ ಅಂತ ತಿಳ್ಕೊಬೇಕು. ಅದು ತಿಳ್ಕೊಂಡಾಗಷ್ಟೇ ಇದಕ್ಕಿಂತ ಎಕ್ಸ್ಟ್ರಾ ಮಾಡಿದ್ರೆ ಅದು ಪನಿಷ್ಮೆಂಟ್ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೊರತು ನಮ್ಗೆ ಏನೇನು ಬೆನಿಫಿಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಾಗ ಪನಿಷ್ಮೆಂಟ್ ಅವ್ರು ತಿಳ್ಕೊಳ್ಳೋದಕ್ಕಾಗಲ್ಲ. ಫಸ್ಟ್ ಒಂದು ಫ್ಯಾಕ್ಟ್ರಿ ಈಗ ನಾವು ಸಾಮಾನ್ಯವಾಗಿ ಯೂಶ್ವಲಿ ಎಲ್ಲರೂ ಕಟ್ಟಡ ಕೆಲಸ ಕಟ್ಟಡ ಕೆಲಸಕ್ಕೆ ಹೋದಾಗ ಮೇಲ್ಗಡೆ ಕೆಲಸ ಮಾಡ್ತಾರೆ. ತುಂಬ ಕೆಲಸ ಮಾಡಿದ್ರೆ ಅವ್ರು ಸೇಫ್ಟಿ ಮೆಜರ್ಸ್ ಪ್ರತಿಯೊಬ್ಬ ಕಾರ್ಮಿಕರಿಗೆ ಕಟ್ಟಡ ಕೆಲಸ ಮಾಡ್ತಾರೆ. ಆಗಬಾರ್ದು ಅನ್ನೋ ಒಂದು ವಿಷಯದಲ್ಲಿ ನ್ಯೂಯಾರ್ಕ್ ಇದರಲ್ಲಿ ಅವರು ಘೋಷಣೆ ಮಾಡಿದ್ರು. ವರ್ಷ ನಾನು ಕಾರ್ಮಿಕರಿಗೆ ಒಳ್ಳೆ ಇದಿರಬೇಕು, ಸೌಲಭ್ಯಗಳಿರಬೇಕು, ಒಳ್ಳೆ ಕಾರ್ಯಕ್ರಮಗಳಿರಬೇಕು. ಏನು ಕಾರ್ಯಕ್ರಮಗಳಲ್ಲಿ ಏನು ಲೇಬರ್ಸು ಈ ಕಾರ್ಮಿಕರಿದ್ದೀರಾ, ಕಟ್ಟಡ ಕಾರ್ಮಿಕರಾಗ್ಬೋದು, ನೇಕಾರ ಕಾರ್ಮಿಕರಾಗ್ಬೋದು, ಬೀಡಿ ಸಿಗರೇಟ್ ಕಾರ್ಮಿಕರಿದ್ರಲ್ಲಾಗೋ ಎಲ್ಲ ಇಂಡಸ್ಟ್ರಿಯಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ತುಂಬ ಇಂಡಸ್ಟ್ರೀಸ್ ಇದೆ. ಅದರಲ್ಲಿರ್ತಕ್ಕಂಥ ಕಾರ್ಮಿಕರಾದರೆ ನಾವು ಹೇಳ್ತಾನೆ ಇದ್ದೀವಿ, ಶಿಡ್ಲಘಟ್ಟದಲ್ಲಿ ಕಡಿವಾಣ ಆಗಲೇ ಇಲ್ಲ ಕಾರ್ಮಿಕ. ಪಾಪ ಅವ್ರಿಗೆ ಒಳ್ಳೆ ವೇತನ ಸಿಗ್ತಾ ಇದೆ. 250ಗೆ ನೇಕಾರರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಸವಲತ್ತುಗಳ ಪ್ರಕಾರ 500 ರೂಪಾಯಿ 7 ಡೇಗೆ ಸಿಗ್ತಾ ಇದೆ. ಆವಾಗ 1986 ಆಗಿದ್ದ ಘಟನೆನ 1896 ಇಡೀ ಚಳವಳಿಗಳು ಮಾಡಿದ್ರು ಕಾರ್ಮಿಕರು. ಆ ಚಳವಳಿ ಮಾಡಿದಾಗ ಕಾರ್ಮಿಕರಿಗೆ ಸವಲತ್ತುಗಳು ಮತ್ತು ಏನೇನು ಬೇಕು ಅನ್ನೋದಕ್ಕೆ ಬಗ್ಗೆ 1996 ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಘಟನೆ ಬಗ್ಗೆ ಚಿಕಾಗೋ ಇಲಿಯನ್ ನಗರದಲ್ಲಿ ಏನು ಘಟನೆ ಆಯಿತೋ ಅದರ ಬಗ್ಗೆ ನ್ಯೂಯಾರ್ಕ್ನಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಚಳವಳಿಗಳು ಮಾಡಿ ಒಳ್ಳೆ ವಿದ್ವಾಂಸಕರು ಮತ್ತು ಸಮಾಜಕರ್ತರು, ಹಿರಿಯ ಪತ್ರಕರ್ತರು ಅವರು ನಿಮ್ಮ ಕಾರ್ಮಿಕರ ಬಗ್ಗೆ ಎಲ್ಲ ಸಂಕ್ಷಿಪ್ತ
ಸಂಶೋಧನೆ ಮಾಡಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿ ಅಮೇರಿಕನ್ನಲ್ಲಿ ಒಳ್ಳೆ ಕಾರ್ಮಿಕರಿಗೆ ಒಳ್ಳೆ ಸವಲತ್ತುಗಳು ಸಿಗಬೇಕಂತ ಅಲ್ಲಿ ಇದು ಮಾಡ್ತಾರೆ. ಆವಾಗ ಏನಾಗ್ತದೆ ಅಂದರೆ ಅಮೇರಿಕನ್ನಲ್ಲಿ ಬಂಡವಾಳ ಕಾರ್ಮಿಕ ಇಲಾಖೆಯಿಂದ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಕಿಟ್ ವಿತರಿಸಲಾಗಿದೆ. ಸರ್ಕಾರಿ ಸಹಾಯಕ ಅಭಿಯೋಜಕಿ ರೂಪಾ, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಸಿಜಿ ಭಾಸ್ಕರ್, ವಕೀಲರು ಅಜರಾಘುಗೌಡ, ರಾಮಕೃಷ್ಣ, ಕಾರ್ಮಿಕ ಇಲಾಖೆ ನವೀನ್ ಕುಮಾರ್ ಉಪಸ್ಥಿತರಿದ್ದರು. ಅಮೀನ್ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.